ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಲ್ವಾ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಯಾವ್ಯಾವ ಪೇಪರ್ ಇರುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಸಿಲೆಬಸ್ ಏನಿದೆ, ಹಾಗೆ ಇಂಪಾರ್ಟೆಂಟ್ ಬುಕ್ಸ್ ಯಾವ್ಯಾವ್ದಿದೆ, ಏನೇನು ಸ್ಟಡಿ ಮೆಟೀರಿಯಲ್ಸ್ನ ನಮ್ಮ ಕಡೆ ಇಟ್ಕೊಳ್ಳೋದ್ರಿಂದ HSTRನ್ನು ನಾವು ಕ್ರ್ಯಾಕ್ ಮಾಡ್ಬೋದು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ತಿಳಿಸಿದ್ದೀನಿ. ಏನೇನಂತ ಪೇಪರ್ ಫಸ್ಟ್ ಅಲ್ವಾ, ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತೆ ಏನೇನಿರುತ್ತೆ, GK, ಮಾನಸಿಕ ಸಾಮರ್ಥ್ಯ, ಶೈಕ್ಷಣಿಕ ಮನೋವಿಜ್ಞಾನ ಅಲ್ವಾ, ಸಾಮಾನ್ಯ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸಾಕ್ಷರತೆ, ಈ ಒಂದು 5 ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವುದು ಇಂಪಾರ್ಟೆಂಟ್ ಬುಕ್ಸ್ ಇದೆ ಅವುಗಳನ್ನು ನೀವು ಎಲ್ಲೆಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು, ಎಲ್ಲಿ ಸಿಗುತ್ತೆ ಅವುಗಳನ್ನು ನೀವೆಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸಿದ್ದೀನಿ. ಮತ್ತು ಪೇಪರ್ ಸೆಕೆಂಡ್ಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಪೇಪರ್ 2ನಲ್ಲಿ 80+20 = 100 ಅಲ್ವಾ, ಅಂದರೆ 80 ಮಾರ್ಕ್ಸಿಗೆ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ರೈಸ್ ಆಗಿರುತ್ತೆ. 20 ಮಾರ್ಕ್ಸಿಗೆ ಬೋಧನಾಶಾಸ್ತ್ರ ಅಥವಾ ಪೆಡಗಾಗಿ ಸಂಬಂಧಪಟ್ಟಂತೆ 20 ಮಾರ್ಕ್ಸ್ಗೆ ಕೊಡಲಾಗಿರುತ್ತೆ. ಸೊ ಆ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವುದು ಇಂಪಾರ್ಟೆಂಟ್ ಬುಕ್ಸು ಮತ್ತು ಮೆಟೀರಿಯಲ್ಸ್, ಸ್ಟಡಿ ಮೆಟೀರಿಯಲ್ಸ್ ಏನೇನಿದೆ ಅನ್ನೋದನ್ನು ಕೂಡ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ಯಾರು ಆ ಒಂದು ವಿಡಿಯೋ ವಾಚ್ ಮಾಡಿಲ್ಲ, ಆ ವಿಡಿಯೋ ವಾಚ್ ಮಾಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿ. ಹಾಗೆ ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಇರ್ತಕ್ಕಂಥ ಒಂದು ನೇಮಕಾತಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಶಿಕ್ಷಕರ ನೇಮಕಾತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ತಿಳಿದಿರ್ತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ನೀವು ಬೇರೆ ನೆಗೆಟಿವ್ ಥಿಂಕ್ ಮಾಡೋದು ಬೇಡ. ಅಂದರೆ CM ಚೇಂಜ್ ಆದರು, ಅವರ ಒಂದು ಮತ್ತೆ ಏನಾಗುತ್ತೆ, ನಂತರದಲ್ಲಿ ಎಲ್ಲ ನೇಮಕಾತಿಗಳು ಡಿಲೇ ಮಾಡ್ತಾರೆ, ಅಥವಾ ಸಚಿವ ಸಂಪುಟ ಎಲ್ಲ ರಚನೆ ಆಗುವಂಥದ್ದು ಲೇಟ್ ಆಗುತ್ತೆ, ಅವುಗಳೆಲ್ಲ ಪ್ರೋಸೆಸ್ ಎಲ್ಲ ಮುಗಿದು ನೇಮಕಾತಿ ಇನ್ನೂ ಲೇಟ್ ಆಗುತ್ತೆ. ಈ ರೀತಿ ಅವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಥಿಂಕ್ ಮಾಡ್ತಾ ನಾವು ಮಾಡೋವಂಥ ಕೆಲಸಗಳನ್ನು ಏನು ಮಾಡ್ತೀವಿ, ಮರೆತು ಬಿಡ್ತೀವಿ. ಅಂದರೆ ನಮಗೆ ನಾವೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಓದೋದ್ರ ಕಡೆ ಗಮನನ ಕಡಿಮೆ ಮಾಡ್ಕೊತಾ ಹೋಗ್ತೀವಿ. ಸೊ ಇದೊಂದು ನಮ್ಮ ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ಸು. ಯಾಕೆಂದರೆ ಓದಬೇಕಾಗಿ